ಸ್ತ್ರೀಯರಿಗೆ ಮೋಕ್ಷ ಇಲ್ಲ ಅಂತ ಯಾಕೆ ಹೇಳಿದ್ರು ಅಂದ್ರ ಕಾರಣ, ಸ್ತ್ರೀ ಒಳಗ ವಜ್ರ ಋಷಭ ನಾರಾಚ ಸಹನನ ಸ್ತ್ರೀ ಪರ್ಯಾಯದಾಗಿನ ಜೀವಕ್ಕ ಇರೋದಿಲ್ಲ. ಯಾ ಜೀವದ ಶರೀರ ವಜ್ರ ಋಷಭ ನಾರಾಚದಾರಿ ಸಹನದಾರಿ ಅದ ಅಂತ ಜೀವ ಮಾತ್ರ ಭರತ ಐರಾವತ ಕ್ಷೇತ್ರದಿಂದ ಚತುರ್ಥ ಕಾಲದಲ್ಲಿ ಮೋಕ್ಷಕ್ಕೆ ಹೋಗ್ತದೆ. ಪಂಚಮ ಕಾಲದಾಗ ಪುರುಷರ ಸಹಿತ ಮೋಕ್ಷ ಇಲ್ಲ, ಸ್ತ್ರೀ ಅಂತೂ ಬಿಡ್ರಿ, ಪುರುಷರ ಸಹಿತ ಪಂಚಮ ಕಾಲದಾಗ ಮೋಕ್ಷ ಇಲ್ಲ. ಯಾಕಂತ ಪ್ರಶ್ನೆ ಮಾಡಿದ್ರ ಪಂಚಮ ಕಾಲದಾಗ ಉತ್ಕೃಷ್ಟ ಸಹನ ಇರೋದಿಲ್ಲ, ಹೀನ ಸಹನ ಇರೋದ್ರಿಂದ ಇವತ್ತ ಎಷ್ಟ ಜೀವ ಪಾಪ ಮಾಡ್ರು 7ನೇ ನರಕಕ್ಕೆ ಹೋಗೋದಿಲ್ಲ, ಎಷ್ಟ ದೊಡ್ಡ ಪುರುಷಾರ್ಥ ಮಾಡ್ರು ಇಲ್ಲಿಂದ ಡೈರೆಕ್ಟ್ ಮೋಕ್ಷಕ್ಕೆ ಹೋಗೋದಿಲ್ಲ. ಮೋಕ್ಷಕ್ಕೆ ಹೋಗ್ಬೇಕಾದ್ರ ಇಲ್ಲಿಂದ ನೀವು ಸ್ತ್ರೀ ಪರ್ಯಾಯ ಛೇದ ಮಾಡಿ ವಿದೇ ಕ್ಷೇತ್ರದಾಗ ಹೋಗಿ ಜನ್ಮ ತಗೊಂಡು ಅಲ್ಲಿಂದ ಅದ ಬೌದ್ಧಿಂದ ಮೋಕ್ಷಕ್ಕೆ ಹೋಗ್ಬಹುದು. ಆದ್ರ ಈ ಭರತ ಕ್ಷೇತ್ರದಿಂದ ಈ ಪರ್ಯಾಯದಿಂದ ಮೋಕ್ಷ ಇಲ್ಲ. ಯಾಕೆಲ್ಲ ಗೊತ್ತಾಯ್ತಲ್ಲ, ವಜ್ರ ಋಷಭ ನಾರಾಚ ಸಹನನ ಯಾವ್ದು ಉತ್ಕೃಷ್ಟ ಸಹನ ಮೋಕ್ಷಕ್ಕೆ ಕಾರಣ ಅಂತ ಹೇಳಾರೋ ಆ ಸಹನದ ಅಭಾವ. 6 ಸಹನ ಇರ್ತಾವ, ವಜ್ರ ಋಷಭ ನಾರಾಚ ಸಹನ, ವೃಷಭ ನಾರಾಚ ಸಹನ, ಅರ್ಧ ನಾರಾಚ ಸಹನ, ಕೀಲಕ ಸಹನ, ಅಸಂಪ್ರಾಪ್ತಿ ಸುಪಾಟಿಕ ಸಹನ. ಈ ರೀತಿ 6 ಸಹನಗಳನ್ನ ಹೇಳಲಾಗ್ಯದ. ಆ 6 ಸಹನ ಪೈಕಿ ಪೈಲಾ ಸಹನ ವಜ್ರ ಋಷಭ ನಾರಾಚ ಸಹನನ ದಾರಿ ಶರೀರ ಇರ್ತಕ್ಕಂಥ ಪುರುಷ ಪರ್ಯಾಯದಲ್ಲಿ ಇರ್ತಕ್ಕಂಥ ಜೀವ ಧರ್ಮ ಪುರುಷಾರ್ಥದಿಂದ ಮೋಕ್ಷ ಪುರುಷಾರ್ಥವನ್ನು ಪ್ರಾಪ್ತಿ ಮಾಡ್ಕೊಳ್ಬಹುದು. ಅನ್ಯಥಾ ಬಾಕಿ 5 ಸಹನದಿಂದ ಮೋಕ್ಷ ಪ್ರಾಪ್ತಿ ಆಗೋದಿಲ್ಲ. ಅದರಂತೆ ತೀರ್ಥಂಕರಿ ಜನ್ಮತಃ ಒಂದ ಏನಿರ್ತದ, ಶರೀರ ಇರ್ತದ. ಅದಕ್ಕಂತಾರು ಸಮ ಚತುರಸ್ರ ಸಂಸ್ಥಾನ. 6 ಪ್ರಕಾರ ಸಂಸ್ಥಾನ ಇರ್ತಾವ. ಅದ್ರಾಗ ಒಂದು ಸಂಸ್ಥಾನ ತೀರ್ಥಂಕರ ನಿಯಮದಿಂದ ಆ ಸಂಸ್ಥಾನ ಅದ ಸಮ ಚತುರಸ್ರ ಸಂಸ್ಥಾನ. ಸಮ ಚತುರಸ್ರ ಅಂದ್ರ ಕಣ್ಣು ಎಷ್ಟಿರ್ಬೇಕು ಅಷ್ಟೇ ಇರ್ಬೇಕು, ಮೂಗು ಎಟ್ಟಿರ್ಬೇಕು ಅಷ್ಟೇ ಇರ್ಬೇಕು, ಬಾಯಿ ಎಟ್ಟಿರ್ಬೇಕು ಅಷ್ಟ, ಹೈಟ್ ಎಷ್ಟಿರ್ಬೇಕು, ಒಂದು ಕೈ ಎರೆ ಉದ್ದ, ಕಾಲರೆ ಉದ್ದ, ನಡಾರೆ ಸಣ್ಣ, ಎದಿಯರೆ ದಪ್ಪ, ಯಾನು ಇರಂಗಿಲ್ಲ. ಸಮ ಚತುರಸ್ರ ಸಂಸ್ಥಾನ. ಅವರಂತ ಸುಂದರ ಈ 3 ಲೋಕದಾಗ ಯಾರು ಇರೋದಿಲ್ಲ. ಅಂತ ಸಮ ಚತುರಸ್ರ ಸಂಸ್ಥಾನದಾರಿ ಶರೀರ ತೀರ್ಥಂಕರಿಗೆ ಜನ್ಮ ಇರ್ತದೆ. ಮತ್ತು ವಜ್ರ ಋಷಭ ನಾರಾಚ ಸಹನ ಶರೀರ ತೀರ್ಥಂಕರಿ ನಿಯಮದಿಂದ ಇರೋದ್ರಿಂದ ಅವರು ತದ್ಭವ ಮೋಕ್ಷಗಾಮಿ ಆಗಿರ್ತಾರು. ತದ್ಭವ ಅದ ಭವದಾಗ ಮೋಕ್ಷ, ಮತ್ತೊಂದು ಭವ ಅನ್ನೋದು ಇಲ್ಲ. ಅಂತವ್ರಿಗೆ ತದ್ಭವ ಮೋಕ್ಷಗಾಮಿ ಅಂತಾರೋ, ಚರಮ ಶರೀರ ಅಂತಾರೋ. ಅಂತಃಕೃತ ಕೇವಲಿಯಾಗಿ ಮೋಕ್ಷಕ್ಕೆ ಹೋಗ್ಬೋದು, ತೀರ್ಥಂಕರ್ ಕೇವಲಿಯಾಗಿ ಮೋಕ್ಷಕ್ಕೆ ಹೋಗ್ಬೋದು, ಸಮುದ್ರಗಾತ್ ಕೇವಲಿಯಾಗಿ ಮೋಕ್ಷ ಹೋಗಬಹುದು, ಸಾಮಾನ್ಯ ಕೇವಲಿಯಾಗಿ ಮೋಕ್ಷ ಹೋಗ್ಬೋದು, ಅನುಬದ್ಧ ಕೇವಲಿಯಾಗಿ ಮೋಕ್ಷಕ್ಕೆ ಹೋಗ್ಬೋದು, ಉಪಸರ್ಗ ಕೇವಲಿಯಾಗಿ ಮೋಕ್ಷಕ್ಕೆ ಹೋಗ್ಬೋದು, ಮೂಕ ಕೇವಲಿಯಾಗಿ ಮೋಕ್ಷ ಹೋಗ್ಬೋದು. ಮುಖ್ಯ ಪ್ರಕಾರ 7 ಪ್ರಕಾರ ಕೇವಲಿ ಅದಾರೋ ಆ ಕೇವಲಿ ಸ್ಥಾನ ಪ್ರಾಪ್ತಿ ಮಾಡ್ಕೊಂಡ ಈ ಆತ್ಮ ಮೋಕ್ಷಕ್ಕೆ ಹೋಗ್ಬೋದು. ಇದು ಮಾತ್ರ ದ್ರವ್ಯ ಪುಲ್ಲಿಂಗದಲ್ಲಿ ಸಾಧ್ಯ. ಇನ್ನ ಭಾವ 3 ಲಿಂಗದಾಗ ಮೋಕ್ಷ ಬೇಕೈತಿ ನಿಮಗ. ಆಚಾರ್ಯ ಗೃದ್ಧಿಪಿಚ್ ಉಮಾಸ್ವಾಮಿ ತತ್ವಾರ್ ಸೂತ್ರದಲ್ಲಿ ಇದರ ವರ್ಣನ ಮಾಡ್ತಾರೆ. ಅದನ್ನ ಆಚಾರ್ಯರು ಶಾಸ್ತ್ರ ಸಾರ ಸಮುಚ್ಚಯ ಗ್ರಂಥದಲ್ಲಿಯೂ ಸಹ ಉಲ್ಲೇಖ ಮಾಡ್ತಾರೆ. ಮಾಗನಂದಿ ಆಚಾರ್ಯ ಬಹಳ ಸುಂದರವಾಗಿ ಲಿಂಗಂ ದ್ವಿದೌವ ತ್ರಿವಿಧೌವ ಲಿಂಗವನ್ನ 2 ಮತ್ತು 3 ಪ್ರಕಾರ ವಿಂಗಡಣೆ ಮಾಡ್ತಾರೆ. ಒಂದು ದ್ರವ್ಯಲಿಂಗ, ಇನ್ನೊಂದು ಭಾವಲಿಂಗ. ದ್ರವ್ಯಲಿಂಗದಾಗ 3: ದ್ರವ್ಯ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗ, ಭಾವ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗ. ಅದ್ರಾಗ ಜಿನ ಧರ್ಮದಲ್ಲಿ ಮತ್ತು 3 ಲಿಂಗಗಳನ್ನ ಹೇಳ್ತಾರ: ಜಿನಲಿಂಗ, ಮುನಿಲಿಂಗ, ಶ್ರಾವಕ ಲಿಂಗ. ಈ ಪದಗಳನ್ನ ಬಳಸ್ಕೊಂಡ ನಮ್ಮ ನಾಡಿನೊಳಗೆ ಲಿಂಗಾಯತ ಮತ ಹುಟ್ಕೊಂಡದ. ಇದಲ್ಲ ಲಿಂಗ ಅನ್ನೋ ಶಬ್ದ ಜೈನಾಗಮದ ಉಲ್ಲೇಖ. ಭಾವ ಲಿಂಗದ ಅಪೇಕ್ಷದಿಂದ ಭಾವ ಪುಲ್ಲಿಂಗದಾಗೂ ಮೋಕ್ಷದ, ಭಾವ ಸ್ತ್ರೀಲಿಂಗದಾಗೂ ಮೋಕ್ಷದ, ಭಾವ ನಪುಂಸಕ ಲಿಂಗದಾಗೂ ಮೋಕ್ಷದ.
ಖರೆ ದ್ರವ್ಯದ ಅಪೇಕ್ಷದಿಂದ ಮಾತ್ರ ಪುಲ್ಲಿಂಗದಲ್ಲಿ ಮೋಕ್ಷದ. ಯಾಕಂದ್ರ ದ್ರವ್ಯದ ಅಪೇಕ್ಷದಿಂದ ಪುಲ್ಲಿಂಗದಲ್ಲಿ ಮಾತ್ರ ವಜ್ರ ಋಷಭ ನಾರಾಚ ಸಹನ ಸಾಧ್ಯತೆ, ಸ್ತ್ರೀ ಪರ್ಯಾಯದ ಆ ಸಹನ ಇರೋದಿಲ್ಲ ಅನ್ನೋದ್ರಿಂದ ಜೈನ ಸಿದ್ಧಾಂತದ ಪ್ರಕಾರ ಸ್ತ್ರೀಯರಿಗೆ ತದ್ಭವದಲ್ಲಿ ಅದೇ ಭವದಲ್ಲಿ ಮೋಕ್ಷ ಇಲ್ಲ. ಲಕ್ಷ ಕೊಡ್ರಿ, ಯಾರು? ಸೌಧರ್ಮ ಇಂದ್ರನ ಧರ್ಮ ಪತ್ನಿ ಸಚಿ ಇಂದ್ರಾಯಣಿ ಗಂಡ ಅರ್ಥಾತ್ ಸೌಧರ್ಮ ಇಂದ್ರನಿಗಿಂತ ಮೊದಲು ಮೋಕ್ಷಕ್ಕೆ ಹೋಗ್ತಾಳೆ. ಇದರ ಅರ್ಥ ಸ್ತ್ರೀ ಪರ್ಯಾಯದಿಂದ ಮೋಕ್ಷಕ್ಕೆ ಹೋಗೋದಿಲ್ಲ. ಆಕಿ ಸ್ವರ್ಗದಿಂದ ಈ ಭೂಮಿ ಮ್ಯಾಗ ಸ್ತ್ರೀ ಪರ್ಯಾಯ ಛೇದ ಮಾಡಿ ಪುರುಷ ಪರ್ಯಾಯದ ಜನ್ಮ ತಗೋತಾಳೆ ನಿಯಮದಿಂದ. ಯಾರು ಸಚಿ ಇಂದ್ರಾಯಣಿ ಇರ್ತಾರೋ ಅದಕ್ಕ ಇವತ್ತು ಪಂಚಕಲ್ಯಾಣದೊಳಗೆ ಇಂದ್ರಾಯಣಿ ಆಗೋದಂದ್ರೆ ಹಬ್ಬ ಅಂತಾರ. ಯಜಮಾನ್ ಸವಾಲ್ ಅಂತ ಕರಿತೀರಿ. ಮತ್ ಯಜಮಾನ್ ಪೂಜಾಕ ಮಾನ್. ಯಾಕಂದ್ರ ಯಾರು ಯಜಮಾನ್ ಆಗಿ ಸೌಧರ್ಮ ಇಂದ್ರಾಯಣಿ ಆಗಿ ತೀರ್ಥಂಕರರ 5 ಕಲ್ಯಾಣಗಳ ಸೇವಾ ಮಾಡ್ತಾರ, ಯಾವಾಗ ತೀರ್ಥಂಕರ ಭೂಮಿ ಜನ್ಮ ತಗೋತಾರ ಅವಾಗ ಸಾಕ್ಷಾತ್ ಇಂದ್ರಾಯಣಿ ಬಂದು ಸೇವಾ ಮಾಡ್ತಾರ. ಅವ್ರು ನಿಯಮದಿಂದ ಸ್ವರ್ಗದಿಂದ ಬಂದು ಡೈರೆಕ್ಟ್ ಮೋಕ್ಷಕ್ಕೆ ಹೋಗೋರು. ಅಂತ ಭವ್ಯ ಜೀವನ ಇಂದ್ರಾಣಿಯಾಗಿ ತೀರ್ಥಂಕರ ಸೇವಾ ಮಾಡು ಸೌಭಾಗ್ಯ ಸಿಗ್ತದ. ಅನಂತ ಇವತ್ ನಾವ ಕೋಟಿಗೆಟ್ಲೆ ರೊಕ್ಕ. ಮೊನ್ನೊಂದು ಸವಾಲ್ ಆಯ್ತು MP ದೊಳಗ 108 ಕೋಟಿ ಸವಾಲ್, ಯಜಮಾನ್ ಸವಾಲ್. ಸೌಧರ್ಮ ಇಂದ್ರಾಣಿ ಆಗಿ ಭಗವಂತರ ಪೂಜಾ ಮಾಡುವಂತ ಸೌಭಾಗ್ಯ ತಗೊಂಡ್ರು, ಸ್ವತಃ ಧನ್ಯ ಅಂತ ತಿಳ್ಕೊಂಡ್ರು. ಈ ಚಂಚಲ ಲಕ್ಷ್ಮಿ ನಾವಿದ್ದಾಗ ನಮ್ಮನ್ನು ಬಿಟ್ಟು ಹೋಗತಿ, ನಾವು ಸತ್ ನಂತರ ಬಿಟ್ಟು ಹೋಗತಿ. ಕರೆ ಪುಣ್ಯ ರೂಪಿ ಲಕ್ಷ್ಮಿ ಕೇವಲ ಜ್ಞಾನ ಆಗುತ್ತಕ ಬೆನ್ನ ಹತ್ತತಿ ತಿಳ್ಕೊಂಡ ಆ ಚಂಚಲ ಲಕ್ಷ್ಮಿಯನ್ನ ಧರ್ಮ ಕಾರ್ಯದಾಗ ಉಪಯೋಗ ಮಾಡಿ ಅಂತ ಮಹಾನ್ ಪದವಿಯನ್ನ ಧಾರಣ ಮಾಡಿದ್ರು. ಸಚಿ ಸೌಧರ್ಮ ಇಂದ್ರನ ಧರ್ಮಪತಿ ಇಂದ್ರಾಯಣಿ ತೀರ್ಥಂಕರ ಬಾಲಕರ ಪ್ರಥಮ ದರ್ಶನದ ಸೌಭಾಗ್ಯ. ಭಗವಂತರ ಅಲ್ಲ, ತೀರ್ಥಂಕರ್ ಹುಟ್ಟ್ಯಾರ ಬಾಲಕ. ಪ್ರಸೂತಿ ಗೃಹದೊಳಗ ಸ್ವರ್ಗದಿಂದ ಬಂದಾರ ಇಂದ್ರಾಷ್ಟ ಕುಮಾರಿಕಾ ಚತುರ್ನಿಕಾಯ ದೇವತೆಗಳು ಬಂದಾರ. ಏನು ವೈಭವ! ಪ್ರಸೂತಿ ಗೃಹದಾಗ ಯಾರ್ದು ಹಬ್ಬ ಇರ್ತೈತಿ ಅಲ್ಲ ಸ್ತ್ರೀಗೆ ಅಷ್ಟ ಪ್ರವೇಶ ಇರ್ತೈತಿ, ಪುರುಷರಿಗೆ ಪ್ರವೇಶ ನಿಷೇಧ. ನೋಡ್ರಿ ಎಷ್ಟು ಮಹತ್ವದ. ತೀರ್ಥಂಕರ್ ಮಾತಾನ ಗರ್ಭ ಶೋಧನ ಆಗ್ಬೇಕಾದ್ರ ಸಚಿ ಇಂದ್ರಾಯಣಿ ಜೊತೆಗೆ ಅಷ್ಟು ಕುಮಾರಿಕರ್ ಮಾತ್ರ ಇರ್ತಾರ ಪ್ರಸೂತಿ ಗೃಹದೊಳಗ, ಪುರುಷರಿಗೆ ಪ್ರವೇಶ ಇಲ್ಲ. ತೀರ್ಥಂಕರ್ 5 ಕಲ್ಯಾಣದ ಪೈಲಾ ಕಲ್ಯಾಣ ಗರ್ಭ ಕಲ್ಯಾಣ. ಗರ್ಭಧಾರಣ ಮಾಡುವಂತ ಸಾಮರ್ಥ್ಯ ಸ್ತ್ರೀಗೆ ಐತಿ, ಹೊರತು ಪುರುಷರಿಗಿಲ್ಲ. ಸಾಕ್ಷಾತ್ ತ್ರಿಲೋಕಿನಾಥ್ ಆಗ್ತಕ್ಕಂಥ ಜಗತ್ತೋದ್ಧಾರಕ್ ಪತಿತ್ವೋದ್ಧಾರಕ್ ಜಗತ್ ಕಲ್ಯಾಣ ಮಾಡ್ತಕ್ಕಂಥ ಜಗತ್ ಪಿತಾಮಹ ಆಗ್ತಕ್ಕಂತಹ ವಿಶ್ವ ಪ್ರಭು ಆಗ್ತಕ್ಕಂಥ ತೀರ್ಥಂಕರ ಆತ್ಮ ತಾಯಿ ಗರ್ಭದ ಪ್ರವೇಶ ಮಾಡಿ ಗರ್ಭ ಕಲ್ಯಾಣ ಆಗ್ತದ. 3 ಲೋಕದಾಗ ಆನಂದದ ವಾತಾವರಣ ನಿರ್ಮಾಣ ಆಗ್ತದ. ಅಂತ ಸೌಭಾಗ್ಯ ಸ್ತ್ರೀ ಒಳಗ ಪ್ರಾಪ್ತ ಮಾತೃ ದೇವೋ ಭವ. ಅಂತ ಸ್ತ್ರೀ ಸ್ಥಾನಿತ್ಯ ಶ್ರೇಷ್ಠ ಇದ್ರು ಸಹ ಅದ ಸ್ತ್ರೀ ಪರ್ಯಾಯದಿಂದ ಡೈರೆಕ್ಟ್ ಆತ್ಮಾಗ ಮೋಕ್ಷ ಇಲ್ಲ. ಮೋಕ್ಷ ಪ್ರಾಪ್ತಿ ಮಾಡ್ಕೊಳ್ಬೇಕಾದ್ರ ಪುರುಷ ಪರ್ಯಾಯದಾಗ ಬರ್ಬೇಕಂತ ಇವತ್ತು ಭಾರತ ದೇಶದಾಗ ಮದುವೆ ಮಾಡ್ಕೊಳ್ಳೋ ಸಹಿತ ಗಂಡ ಬಲಕ್ಕ ಹೆಂಡತಿ ಎಡಕ್ಕ, ಮೂಗಿನಾಗಿ ನತ್ತ ಸಹಿತ ಎಡಕ್ಕ, ಬಲಕ್ಕ ಹಾಕಂಗಿಲ್ಲ, ಎಡಕ್ಕ ತೂಸ್ತಾರ. ಪತಿ ಪತ್ನಿ ಒಳಗ ಪತಿಯ ಸ್ಥಾನ ದೈವತ್ವ, ಪತಿಯೇ ಪರಮೇಶ್ವರ ಅಂತಕ್ಕಂಥ ಸಂಸ್ಕೃತಿ ನಮ್ದು. ಇಷ್ಟಿದ್ರು ಸಹ ನೋಡ್ರಿ, ತೀರ್ಥಂಕರ ಬಾಲಕರ ಪ್ರಥಮ ದರ್ಶನದ ಸೌಭಾಗ್ಯ ಇಂದ್ರನಕ್ಕಿಂತ ಇಂದ್ರಾಣಿಯ ಆಯು ಕಡಿಮೆ ಇರೋದ್ರಿಂದ ಇಂದ್ರನಿಗಿಂತ ಮೊದಲಾಕಿ ಸ್ವರ್ಗ ಬಿಟ್ಟು ಮನುಷ್ಯ ಬಹುದಾಗ ಜನ್ಮ ತಗೊಂಡು ಪುರುಷ ಆಗಿ ಅವನಕ್ಕಿಂತ ಮೊದಲು ಮೋಕ್ಷಕ್ಕೆ ಹೋಗ್ತಾಳು ಅಂತ ಸೌಭಾಗ್ಯ. ಅಂದ್ರೆ ನೀವು ಅನ್ಸೋದೇನು ಕಾರಣ ಐತಿ? ಈ ಪರ್ಯಾಯದ ಮೋಕ್ಷ ಇಲ್ಲ, ಈ ವರ್ಷ ಮಾವಿನಕಾಯಿ ಆಗಿಲ್ಲ, ಬರೀ ಮುಂದಾಗ್ತಾವಲ್ಲ. ಇವತ್ತು ಗಿಡ ಹಚ್ಚಿದ್ವಿ, ಇದು ನಾ ಹೇಳಿಲ್ಲ, ಆಚಾರ್ಯ ಶಾಂತಿ ಸಾಗರ್ ಹೇಳ್ಯಾರ. ಕೊಣ್ಣೂರಾಗಿದ್ರತ್ತ ಕುಂಬೋಜ್ ಅವ್ರ 4 ಮಂದಿ ಶ್ರಾವಕರು ಬೆಳಗುಲ್ ಹೊಂಟಿರತ್ತ. ಹೋಗ ಯಾರೋ ಹಾದ್ಯಾಗ ಅಂದ್ರತಿಲ್ಲ, ಅವ್ರು ಸ್ವಾಮಿಗಳು ಅದಾರ ಮಹಾನ್ ತಪಸ್ವಿ ಅಂತ. ಇವ್ರು ಭಾಳ ಅಭ್ಯಾಸ ಮಾಡಿದ್ರತ್ತ. ಯಾರೋ ಕುಂಬೋಜ್ದವ್ರು ಎಷ್ಟು ಅಭ್ಯಾಸ ಮಾಡಿರಂದ್ರ ಆ ಕಾಲದಾಗ ಸಾಧುಗೋ ದರ್ಶನ ಹಾಕಿದ್ದಿದ್ದಿಲ್ಲ. ಸಮಯ ಸಾರದು ಕಂಠಪಾಠ ಮಾಡಿರವ್ರು. ತಾವ ಸ್ವಾಧ್ಯಾಯ ಮಾಡು ರೂಮದಾಗ ಕೂತ ಅರಿವಿ ತೆಗದ ಹಿಂಗಿರ್ತಾರ ನೋಡ್ ನಮ್ಮ ಮುನಿಗಳು ತಮ್ಮ ತಮ್ಮಗ ನೋಡ್ಕೊತಿದ್ರು ಅವ್ರು.
ಅಂದ್ರ ಮುನಿ ದರ್ಶನ್ ದುರ್ಲಭ ಇತ್ತು. ಅಂತ ಪರಿಸ್ಥಿತಿ ಒಳಗೆ ಕೇಳಾಕ್ ಸಿಕ್ತು. ಕೊಣ್ಣೂರ್ ಒಳಗ ಗೋಕಾಕ ಕೊಂಡೂರ್ ನಡು ಗುಂಪಾದೊಳಗ ಒಬ್ಬ ಜೈನ ಮುನಿಗೋ ತಪಶ್ಚರ್ಯ ಮಾಡ್ತಾರೋ ಅಂತ ಕೇಳ್ರಿ. 2023ನೇ ಇಸ್ವಿ ಚಾತುರ್ಮಾಸ ಆಗಿತ್ತು. ಹೂನ ಅಂತಾರ 2023 ಶಾನ್ಸಾರ್ ಇದ್ರೆ ಏನ್ ಮತ್ತೆ ಎಷ್ಟು ಚಂದ ಲಕ್ಷ ಕೊಟ್ಟು ಕೇಳ್ತೀರಿ ನೋಡಿ ಪ್ರವಚನ. 1923 ರೀ ಏನ್ ಹೇಳ್ರು ಹೂಣ ಹಿಂಗ್ ಕೂತಾರ ಹಂಗ ಕೂತಂಗ ನೋಡ್ಲ. 1923 ಒಳಗ ಶಾಂತಿ ಸಾಗರ ಮುನಿಗೋದ್ ಮುನಿ ಅವಸ್ಥಾದಾಗಿಂದ ಅಂತಿಮ ಚಾತುರ್ಮಾಸ್ ಗೋಕಾಕ್ ಕೊಣ್ಣೂರ್ದಾಗ ಆಗಿತ್ತು. ಗೊತ್ತಾಯ್ತಲ್ಲ. 1924 ಅವ್ರಿಗೆ ಆಚಾರ್ಯ ಪದ ಸಿಕ್ತು ಸಮಡೋಳಿ ಒಳಗೆ. 24 ಅಂದ್ರೆ 23ನೇ ಚಾತುರ್ಮಾಸ ಎಲ್ಲಾಗೈತಿ ಗೋಕಾಕ್ ಕೊಣ್ಣೂರ್. ಇವ್ರು ಈ ಸುದ್ದಿ ಕೇಪೆಟ್ಟಿಗೆ ಈ ಕಾಲದಾಗ ಸ್ವಾಮಿ ಹೆಂಗದ ನೋಡಬೇಕಂತ ಬತ್ ನೋಡ್ತಿಲ್ಲ. ಮುಂದ್ ಹೋಗೋದು ಕ್ಯಾನ್ಸಲ್ ಮಾಡಿ ಗೋಕಾಕ್ ಸ್ಟೇಷನ್ದಾಗ ಇಳಿದ್ರ ಬಸ್ತಾಗ ಹೋಗಿ ಕೇಳಿ ಸ್ವಾಮಿ ಅದಾರತ್ತ ಎಲ್ಲಿದಾರು ಅಂತ. ಅವೆಲ್ಲ ಸ್ವಾಮಿಗಳ ಏನೇನು ಬೇರೆ ಕರಿತಿದ್ರು. ಅವ್ರು ಇಲ್ರಿ ಬೌರಿ ಮಾಡಿ ಹೋಗ್ಯಾರ್ರಿ, ಆ ತಪ್ಸಿ ಮಾಡ್ಯಾಗ ಹೋಗ್ಯಾರ ಅಂದ್ರ ತಪ್ಸಿ ಮಾಡಿ ಹೆಂಗೆ ನಿಮ್ಗೆ ಹಳಿಂಗ್ಳಿ ಗುಡ್ಡ ಕರಿತಿದ್ರಲ್ಲ ಹಂಗ ತಪ್ಸಿ ಮಾಡಿ ಅಂತ ಕರಿತಾರ. ನಮ್ಮ ಶ್ರವಣ ರತ್ನ ಆಚಾರ್ಯ ಸುಬಲ್ ಸಾಗರ ಸಂಘದಾಗಿನ 3 ಮುನಿಗೋದ ಸಮಾಧಿ ಆಗೈತಿ ಇಲ್ಲಿ. ವರಾಂಗ್ ಮಾರಾದ್ರ ಕೇರಳ ಹೆಸರ ಎಲ್ಲಿ ಜೈಸೇನ್ ಮಾರಾದ್ರ, ದರ್ಶನ್ ಮಾರಾದ್ರ ಎಲ್ಲಿ ಕೊಣ್ಣೂರ್ ತಪ್ಸಿ ಮಡ್ಡಿ ಅಂತ ಕರಿತಾರೋ. ಇವತ್ತು ಅಲ್ಲಿ ಕುರುಹುಗಳದಾವ. ಹೆಂಗ ಆಚಾರ್ಯ ಭದ್ರಬಾವು ಬದ್ರಿಗಿರಿ ಬಂದು ನಾವು ಬೆಳಗುಳಕ್ ಹೋಗ್ಯಾರ ಅಂತ ಹೇಳ್ತೀವಿ, ಅದೇ ಪ್ರಕಾರ ಕೊಣ್ಣೂರ್ಗೂ ಹೋದದ್ದು ಉಲ್ಲೇಖ ಐತಿ. ಆಚಾರ್ಯ ಭದ್ರಬಾವು ಗುಂಪಾಗಳು ಇವತ್ತು ಅಲ್ಲಿದಾವ್. ಆ ಗುಂಪಾಗಳನ್ನ ಬಳಸಿಕೊಂಡು ಸಾಮಾಯಿಕ ಧ್ಯಾನ ನಿರ್ಜರೆ ಮಾಡ್ತಕ್ಕಂಥ ಕಾರ್ಯ ಶಾಂತಿ ಸಾಗರ್ ಮಾಡಿದ್ರು. ಕೇಳಿದ ನಂತರ ತಪ್ಸಿ ಮಾಡಿ ಕೇಳ್ಕೋತ ಹೋದ್ರು ಅಲ್ಲಿ ಅನೇಕ ಜೀರ್ಣ ಆಗಿರ್ತಕ್ಕಂಥ ಪ್ರಾಚೀನ ಗುಂಪಾಗಳನ್ನು ಕಂಡ್ರು. ನೋಡ್ರು ಒಂದು ಮರದ ಕೆಳಗೆ ಒಂದು ಗುಂಪ ಇತ್ತು, ಮುಂದೊಂದು ಮರ ಇತ್ತು. ಅಲ್ಲಿ ಹೋಗಿ ನೋಡ್ರು ಮುನಿಗಳು ಕೂತಿದ್ರು. ಶಾಂತಿ ಸಾಗರ್ ಮಹಾರಾದ್ರು ಅವ್ರ ಮುಂದೊಂದು 4-5 ಶ್ರಾವಕರು ಕೂತಿದ್ರು, ಚರ್ಚೆ ಮಾಡ್ತಿದ್ರು. ಇವ್ರು ಶ್ರಾವಕರು ಬಂದ್ರಂತ ಇವ್ರು ಸರ್ ಸೈಡ್ ಆದ್ರು, ಅವ್ರು ಬಂದು ಕೂತ್ರು. ಸಹಜ ಶಾಂತಿ ಸಾಗರ್ ಅವ್ರ ಕಡೆ ನೋಡ್ರು, ಎಲ್ಲಿಂದ ಬಂದ್ರಪ್ಪ, ಯಾರು ನೀವು ಯಾರು, ಎಲ್ಲಿಂದ ಬಂದಿರಿ ಅಂತ ಸಹಜ ಅಂದ್ರು. ವ್ಯವಹಾರ ನೀವೇನು ಸಮಾಜ ಹೆಂಗ ಕೇಳ್ರು ಮಾತಾಡವ್ರ ಕೇಳಲಿಕ್ಕೂ ಮಾತಾಡ್ರು. ಯಾನ್ ಸ್ವಾಮಿ ಸೋಕ್ ಬಂದ್ ನಮ್ನ ಏನ್ ದಾದ ಮಾಡ್ಲಿಲ್ಲ. ಅವ್ನು ಕೇಳ್ರ ಯಾನ್ ಸಾಮಾಯಿಕ ಏನು ಬರೀ ಅವ್ರದ್ದು ಯಾವ ಬಂದ್ರಿ ಅವ್ರ ಇದನ್ನ ಕೇಳ್ಬೇಕು ಅಂತಾರ ಬರೀ ಸ್ವಾಮಿಗಳು. ಮಾತಾಡ್ರಿ ಹಿಂಗ ಮಾತಾಡ್ಲಿಕ್ಕ ಹಂಗ. ಮ್ಯಾಲ ಕೂತ್ರು ಮನಿ ಬಿಟ್ರಿ ಕರ್ನ ಇವ್ರ ಕಷ ಹೋಗಿಲ್ಲ ನೋಡು. ತಳಕ್ ಕೂತ್ರು ಇವ್ರು ಯಾನಿಲ್ಲ. ಅದಕ್ಕೆ ಹೇಳ್ಯಾರ ನಮ್ಮ ಶಾಸ್ತ್ರದಾಗ, युग समाज कुछ भी कहे आपका चर्या निर्दोष पालन करे आपका कल्याण हो जाएगा. ಜಗತ್ತೇನ ಅನ್ಲಿ ನಿಮ್ಮ ಕರ್ತವ್ಯ ನಿಮ್ಮ ಪಾಲಿನ ಧರ್ಮ ನೀವು ಪಾಲನೆ ಮಾಡ್ರಿ, ನಿಮ್ಮ ಕಲ್ಯಾಣ ಆಗೇ ಆಗ್ತೈತಿ. ಅದ ಧರ್ಮತಿ ಅಂತ ಜಗತ್ತು ಯಾವಾಗಿದ್ರು ಅಂದತೆ ಇದೆ. ಪ್ಯಾಂಟ್ ಹಾಕೊಂಬಂದ್ರು ಮಂದಿ ಹೆಸರು ಇಡ್ತಾರು, ದೋತ್ರ ಉಟ್ಕೊಂಬಂದ್ರು ಇಟ್ಕೋರು, ಚಡ್ಡಿ ಹಾಕೊಂಬಂದ್ರು ಇಟ್ಕೋತಾರು, ಹೆಸರು ಇಡ್ತಾರ. ಬಸ್ತಿಗೆ ಹೋದ್ರು ಇಡ್ತಾರೋ, ಬಸ್ತಿಗೆ ಹೋಗ್ಲಿ ಏನ್ ಬರೀ ಧರ್ಮ 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 ಅಂತೈತಿ. ಇದು ಬರೀ ಇದಕ್ಕೇನು ಬಸ್ತಿ ಮುಖಾನ ಗೊತ್ತಿಲ್ಲ, ಬರೀ ರೊಕ್ಕ ಆಗ್ತೈತಿ. ಏನ್ ಬೇಕಾದ್ ಮಾಡಿ ಜಗತ್ನ್ಯಾಗ ಅನ್ನವ್ರು ಇರೋವ್ರ ಇದು ನಿಯಮ ಐತಿ. ಅನ್ನವ್ರು ಅನ್ಲಿ, ಮಾಡೋರು ಮಾಡ್ಲಿ, ಕೇಳೋರು ಕೇಳಿ, ನೋಡೋರು ನೋಡ್ಲಿ. ನನ್ನ ಕರ್ತವ್ಯ ನಾವು ಮಾಡೋದು ನನ್ನ ಧರ್ಮ ತತ್ವಕೊಂಡು ಪುರುಷಾರ್ಥ ಮಾಡ್ರ ನಿಶ್ಚಿತ್ ನಿಮ್ದು ಕಲ್ಯಾಣ ಆಗ್ತದ.